ನಮಸ್ಕಾರ ಎಲ್ಲ ಶರಣರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಮೀಟ್ ಸಂಚಾರಿ ಲೋಕೇಶ್. ನಾನು ಬೀದರಿಂದ 12 ಜ್ಯೋತಿರ್ಲಿಂಗ್ 4 ಧಾಮ ಯಾತ್ರೆ ಮಾಡ್ತಾ ಇದ್ದೀನಿ. ನಿನ್ನ ಬಂದಿನಿ ಇಲ್ಲಿ ಗುರುಗಾಂವ್ ಅಂತ ಹೇಳಿ ನಮ್ದು ಬೀದರ್ದವ್ರು ನಮ್ ದೋಸ್ತರು ಇರ್ತಾರ ಒಬ್ರು ಅಣ್ಣ. ಸೊ ಅವ್ರು ಬಂದಿ ರಾತ್ರಿ ಇದಿಷ್ಟೇ ಮಾಡಿದೆ. ಸೊ ಅವ್ರು ಬಿ ಹೊಂಟಾರ ಅನ್ಸರಿ ಕೇದಾರ್ನಾಥ್. ಸೊ ಇವ್ರು ನೋಡ್ರ ಆಶೀಶ್ ಅಣ್ಣ. ಸೊ ಇವ್ರು ಮತ್ ನಾನು ಕಲ್ತಿ ಕೇದಾರ್ನಾಥ್ ನಡೆದೇವು. ಇಲ್ಲಿಂದ ಈಗ ಟೈಮ್ ಆಗ್ಯದ 5ಕ್ ಬಿಡ್ರಂದೇವ್, ಹೆಸರಿಕೆನೆ ಆಗಿಲ್ಲ. ಇದು 6 ಗಂಟೆಗೆ ಇಲ್ಲಿಂದ ಬಿಡ್ತೇವ್. ಸೊ ನೋಡ್ರಿ ಸಾಯಂಕಾಲ ಒಳಗೆ ಎಷ್ಟು ಹೋಯ್ತೇವ್ ಅಷ್ಟ್ ಮುಡ್ತೀವಿ. ಇಲ್ಲಿಂದ 470 ಕಿಲೋಮೀಟರ್ ಅದ. ಫಟಾಫಟ್ ರೆಡಿ ಆಗಿ ನಡ್ರಿ ಹೋಗ ರೆಡಿ ಆಗಿದೆವು. ಮುಂದಿನ ಬೆಡ್ನ ಕೊಡ್ತಾ ಇರುತ್ತೆ, ಅಲ್ಲಿ ತಗ ಫುಲ್ ವಿಡಿಯೋನ ಎಲ್ಲರೂ ನೋಡ್ರಿ. ನೋಡ್ರಿ ನಮ್ದು ಲಗೇಜ್ ಎಲ್ಲ ಪ್ಯಾಕ್ ಆಯ್ತು. ಸೊ ನಮ್ ಗಾಡಿ ಲಗೇಜ್ ಇವತ್ತು ಕಮ್ಮಿ ಆಗ್ಯದ. ಸೊ ದಿನ ಇಲ್ಲಿಗೆ ಇರ್ತದ, ಇವತ್ತು ಇಷ್ಟೇ ಆಗ್ಯದ ಕಮ್ಮಿ. ಸೊ ನಾನು ಅಷ್ಟು ಜನ ನಡೆದೆವು. ಗಾಡಿದು ಡ್ಯಾಮೇಜ್ ಆಗಿತ್ತಲ್ರಿ. ಸೊ ಅದು ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಇಲ್ಲಿ ಕರ್ನಾಟಕ ಫ್ಲಾಗ್ ಸಿಗಲ್ಲ ಈಗ, ಅದು ಯಾರು ಅಕ್ಷರತೆ ಕೊಡಲ್ಲ. ಸೊ ಅದ್ರ ಕಡೆ ಬೀದರ್ ಟು 12 ಜ್ಯೋತಿರ್ಲಿಂಗ ಅಂತೇಳಿ ಹಾಕ್ಸಿದೆವು. ನೋಡ್ರಿ ಇಲ್ಲಿಂದ ಬಿಡ್ರಿ. ಈಗ ನಾವು ನೋಡ್ರಿ ದಿಲ್ಲಿ ಎಂಟ್ರಿ ಕೊಟ್ಟಿದೆವು. ಸೊ ಹೆಂಗ್ ಕ್ಲೈಮೇಟ್ ಹಂಗ್ ಚೇಂಜ್ ಆಯ್ತು ನೋಡ್ರಿ. ಸೂಪರ್ ಅದಲ್ಲ, ಮಸ್ತ್ ಈಟ್ ಕ್ಲೈಮೇಟ್ ಸರಿ ಅದ ನೋಡ್ರಿ. ಇಷ್ಟು ಪೊಲ್ಯೂಷನ್ ಬಿ ಇರ್ತದ, ಅಷ್ಟೇ ಕಾಣಲ್ಲ ಹೊಂಟದು. ಸಿಟಿದಾಗ ಬಹಳ ಪೊಲ್ಯೂಷನ್ ಇರ್ತದ್ರಿ. ಸೊ ದಿಲ್ಲಿ ಎಂಟ್ರಿ ಆಗಿದೆವು. ಇನ್ನೊಂದು 20 ಕಿಲೋಮೀಟರ್ಸ್ ಮತ್ ದಿಲ್ಲಿ ಹೊರಗೆ ಆಗ್ಬೇಕು. ಅಲ್ಲಿವರೆಗೆ ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೋಡ್ರಿ ದಿಲ್ಲಿ ಅಂಡರ್ ಗ್ರೌಂಡ್ ರೋಡ್, ಹಾ ಇದು ಮೇಲ್ ರೋಡು ತೆಳಗ್ ರೋಡು ನೋಡ್ರಿ. ಸೊ ಬರೀ ಇಲ್ಲಿ ಧೂಳು ಎಷ್ಟದ ನೋಡ್ರಿ, ರೇತಿ ಫುಲ್. ಇಲ್ಲಿ ಬರ್ಬೇಕಂದ್ರ ರೇತಿ ಒಂದ್ ಬಚಾವ್ ಮಾಡ್ಕೋಬೇಕಾರೆ ಏನ್ ಮಾಡ್ರಿ, ಅದಕ್ಕೂ ಬರ್ತಾನೆ ಇರ್ತದ ಮೈಮೇಲ. ಅದ್ಭುತ ರೀ ಅಪ್ಪ. ಟೆಕ್ನಾಲಜಿ ಟೆಕ್ನಾಲಜಿ ಅಂತಾರ ಇದಕ್ಕೂ. ನಾ ಫಸ್ಟ್ ಟೈಮ್ ಒಳಗೆ ಅಂಡರ್ ಗ್ರೌಂಡ್ ನೋಡ್ರಿ. ದಿಲ್ಲಿ ಹರಿದ್ವಾರ ಮಹಾಮಾರ್ಗ ಅಂದ್ರೆ ದಿಲ್ಲಿ ಹರಿದ್ವಾರ ರಸ್ತೆ ಒಂದು 2 ವೀಲರ್ ಇಲ್ರಿ, ಎಲ್ಲಾ 4 ವೀಲರ್. ನಾವ್ ಒಬ್ಬರೇ 2 ವೀಲರ್ ತಗೊಂಡ್ ಬರ್ತಾ ಇರೋದು ನೋಡ್ರಿ. ನಾನ್ ಕಿಸ್ಮತ್ ನೋಡ್ರಿ, ಮಂದಿ ಕಾರ್ ಟ್ರಾವೆಲ್ ಮಾಡತ್ತಾರ, 2 ವೀಲರ್ ಮೇಲೆ ಇಂತ ದೊಡ್ಡ ಹೈವೇ ಮೇಲೆ. ನಮ್ದು ಇಂಥ ದಿನ ಬರ್ತಾವ ಅನ್ಕೊಂಡಿಲ್ಲ, ಬಂದವ. ಸೊ 2 ವೀಲರ್ ಅಲೋ ಅದ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಫ್ಯಾನ್ ಏರಿದೆ ನೋಡ್ರಿ. ಸೊ ಅಲ್ಲಲ್ಲಿ ಕಾಣತ್ತದ, ಈ ಒಂದ್ ಬೈಕ್ ಕಾಣತ್ತದ ನೋಡ್ರಿ. ಹೈವೇ ಬೈ ಹಂಗದ ರೋಡ್. ಈ ಕಡೆ ನಂಬರ್ 1 ಗುಜರಾತ ನೋಡ್ರಿ ಈ ಟೈಪ್ ರೋಡ್. ಮತ್ ಇಲ್ಲೇ ನೋಡತ್ತೀನಿ ಈಗ ನೋಡ್ರಿ. ಹರಿದ್ವಾರ ಋಷಿಕೇಶ್ ನೋಡಿದೆ ಇವತ್ತು, ಅಲ್ಲಿ ಮಿಸ್ಕೊಂಡು ಸೋಂಪೇರಿ ಹೋಗ್ಲತ್ತೇವು ನೋಡ್ರಿ. ಗಳಿಂದ ಇಲ್ಲಿವರೆಗೆ ಬಂದಿವಿ 90 ಕಿಲೋಮೀಟರ್. 2 ಗಂಟೆ ಆಯ್ತು. 6ಕ್ ಬಿಟ್ಟಿದೆವು. ಸೊ 8 ಆಗ್ಯದ ಟೈಮು. ಕರೆಕ್ಟ್ ಎಕ್ಸಾಕ್ಟ್ ಆಗಿ 90 ಕಿಲೋಮೀಟರ್ ಬಂದೇವು, 90 ಕಿಲೋಮೀಟರ್. ಸೊ ನಮ್ ಗಾಡಿಗೆ ಧ್ವಜ ಹಚ್ಚಾರ ಅಂತ ಹೇಳಿ ನಿಂತಿದೆವು. ಸೊ ನಮ್ ಧ್ವಜ ಅನ್ನದ ಇಂಡಿಯನ್ ಫ್ಲಾಗ್ ರೂಮ್ ನಾಗ ಇಟ್ಟಿದೆವು. बांध रहा हूँ। हाँ जी, ये मेरठ प्रतापपुर है। हाँ ये बेचारे घूमने जा रहे हैं। कहाँ पे जा रहे हैं? मैं जा रहा हूँ जी 12 ज्योतिर्लिंग भैया। ये 12 जिले में 12 ज्योतिर्लिंग, हाँ 12 ज्योतिर्लिंग जिले नहीं यार, 12 ज्योतिर्लिंग। 12 ज्योतिर्लिंग 12 ज्योतिर्लिंग मतलब तो 75% इंडिया कवर हो जाएगा. ಬ್ರೇಕ್ ಹಾಕಿದೆವು ಟಿಫಿನ್ ಮಾಡ್ರ ಅಂತ ಹೇಳಿ. ಫಸ್ಟ್ ನಾಷ್ಟ ನಮ್ದು ನಾಷ್ಟ ಆಲೂ ಪರಾಟ ಮತ್ ಸಮೋಸ ಕಚೋರಿ ಬಿಟ್ಟು ಏನ್ ಬಿ ಸಿಗಲ್ಲ ಹೊಂಟದ್ರಿ. ಇವತ್ ಮತ್ ಆಲೂ ಪರಾಟ 2 ಪ್ಲೇಟ್ ಆಲೂ ಪರಾಟ ತಿಂದೆ, ಒಂದು ವಾಟರ್ ಬಾಟಲ್ ಬಂದದ. ಸೊ ತಿಂದಿ ಇಲ್ಲಿಂದ ಮತ್ತ ನಮ್ಮ ಪಯಣ ಸ್ಟಾರ್ಟ್ ಮಾಡ್ರ. ಸೊ ಇಲ್ಲಿ ಹಾಜಾಗ ಪವಾಡ್ ಯಾತ್ರಾ ಅಂತ ಹೇಳಿ ಮಾಡ್ತಾರ ಇಲ್ಲಿ ಈ ಕಡೆ ಜನ. ಸೊ ನಡ್ಕೋತ ಏನದ ಗಂಗಾ ನೀರ್ ಏನದ ಒಯ್ದಿ ಶಿವಲಿಂಗನ ಅರ್ಪಣೆ ಮಾಡ್ತಾರ. ಪಾದಯಾತ್ರೆ ಮಾಡ್ತಾರ್ರಿ 200 ಕಿಲೋಮೀಟರ್ 400 ಕಿಲೋಮೀಟರ್, ಒಂದೊಂದ್ 1000 8,000. ಇಲ್ಲಿಂದ ಕೇದಾರ್ನಾಥ್ ಹರಿದ್ವಾರಕ್ ಹೋಗಿ ಪವಾಡ್ ಯಾತ್ರೆ ಮಾಡ್ತಾರ ನೋಡ್ರಿ. ಇದು ಪೂರಾ ರೋಡ್ ಅವ್ರ ಸೊಲೆಯಿಂದ ಒಂದ್ ರೋಡ್ ಏನದ ಒನ್ ವೇ ಬಂದ್ ಮಾಡ್ಯಾರ. ಸೊ ಅವ್ರ ಕಡೆಯಿಂದ ಯಾತ್ರಾ ಚಲೋ ಆಗ್ಲಿ ಅಂತ ಹೇಳಿ ಆ ತರ ನೀರ್ನ ಭುಜ ಮೇಲೆ ಎತ್ಕೊಂಡು ಯಾತ್ರನ ಮಾಡ್ತಾರ. ಸೊ ಅವ್ರದೇ ಮನೆವರೆಗೂ ಸತತವಾಗಿ ಇಲ್ಲಿಂದ ಮನೆವರೆಗೂ ಸತತವಾಗಿ ಅದು ಜನ ತಗೊಂಡು ಹೋಗ್ತಾರ. ಮತ್ ದೇವನಿಗೆ ಕಾಲ್ ಬಿದ್ದು ಮತ್ತೆ ಮನೆಗೆ ಸತತವಾಗಿ ಅದೇ ತರ ಹೋಗ್ತಾರತ್ತ. ಸೊ ನೋಡ್ರಿ ಅವ್ರದ್ದು ಎಷ್ಟು ದೊಡ್ಡ ಭಕ್ತಿ ಇದಿರ್ಬೇಕು. ನಮ್ದು ಏನದ ನೋಡ್ರಿ, ಅಲ್ಲಿ ಏನ ತೋರಿಸ್ತೀರಂದ್ರ ಅಲ್ಲಿ ನೋಡ್ರಿ. ನೋಡ್ರಿ
ಕೆಲವು ಒಬ್ಬರೊಬ್ರು ಅದು ತಗೊಂಡ್ರಂದ್ರ ಒಂದ್ಸತಿ ತಗೋರಿ ನೀರು ಹನಿ ನೀರ್ ಬಿಟ್ರಂದ್ರ ಗುಡಿ ತಕ ಓಡ್ಕೋತ ಹೋಗ್ತಾರಂತ. ಓಡ್ಕೋತ ಹೋಗಿ ಓಡ್ಕೋತಾನೆ ಬರ್ತಾರ್ರಿ. ವಾ. ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ರೀ. ನಮ್ ಕೈಲಂತೂ ಸಾಧ್ಯನೇ ಇಲ್ಲ. ನನ್ ಕೈ ಆಗಲ್ಲ. ನಮ್ ಕಡೆ ಇಲ್ಲೇ ಜೈ ಶ್ರೀರಾಮ್ ಹರ ಮಾದಿ ಅವ್ರಿಗೆ ದೇವ್ರ ಚಲೋ ಇಡ್ಲಿ ಸಾಕ್. ಸೊ ಅದು ನೀರಿನ ಏನ ಪವಾಡ ಯಾತ್ರೆ ಮಾಡತ್ತಾರಲ್ಲ, ಸೊ ಅದ್ ನಿಮಗ್ ತೋರ್ಸ್ಬೇಕಂದಿದೆ. ಅವ್ರಿಗೆ ಕೇಳ್ಕೊಂಬಾರಿ ಯಾಕೆ ಮಾಡ್ಲತ್ತಾರ ಅಂತೇಳಿ. ಸೊ ನೋಡ್ರಿ ಗೆಳರ ಸೊ ಇಲ್ಲಿ ಮಾಡತ್ತಾರ ನೋಡ್ರಿ ಅಣ್ಣ. मैं यात्रा किसके लिए करते? ये यात्रा कहाँ से कहाँ करते आप? हरिद्वार से इस्तापुर। इस्तापुर। उधर से गंगा पानी लेके आते क्या? हाँ जी। फिर घर तक रुकते नहीं है? रुक के चलाए लो तो। अभी से है क्या बहुत पुराने से ये संस्कार? बहुत पुराने से है। बहुत पुराने से है। मैं भी कर्नाटक से 12 ज्योतिर्लिंग यात्रा कर रहा हूँ मेरे गाड़ी पे, टू व्हीलर पे, स्प्लेंडर पे। तो इसलिए मैं क्या है एकदम पूछना बोल के रुका है। ऐसा है मेरे तरफ जो लोग है ना वीडियो देखते हैं उनको भी मालूम होना चाहिए कि हमारे इधर ना पैदल यात्रा करते हैं तुळजापुर के लिए। वेरे हमारे कला साव दिखावा है। ಹಾ देखो ಇದು ಅವ್ರ ಏನದ ನೋಡ್ರಿ, ಇದನ್ನ हरिद्वार से भैया, हाँ। हरिद्वार से कहाँ तक? इस्तापुर जिला गाजियाबाद। अपने घर तक। हाँ। ಹಾ ನೋಡ್ರಿ ಇದು ಎತ್ಕೊಂಡಿ ಅಲ್ಲಿ ಹಿಡಿದು ಮನಿ ತಕ ಹರಿದ್ವಾದ ನೀರ್ ತುಂಬ್ಕೊಂಡಿ ಮನಿ ತಕ ಇದನ್ನ ಹೊತ್ಕೊಂಡಿ ಒಯ್ತಾರ. ಇದು ಭಕ್ತಿ ಭಯ किसके लिए करते हैं आप? सही तो महाकाल के लिए। नहीं जी, पुराने हिसाब से क्या क्या माना जाता है कई की वजह से? बस अपनी इच्छा बस। महादेव। महादेव के लिए। ये गंगा है ना, गंगा पानी उधर से लेके घर तक, घर में मंदिर में डाल। शिवालय में अपने मंदिर में। ಹಾ ಶಿವಾಲಿಂಗ. ಸೊ ಹರಿದ್ವಾರದಿಂದ ಗಂಗಾ ನೀರ್ ತಂದಿ ಅವರ ಮನೆಗೆ ಶಿವಲಿಂಗ ಇರ್ತಲ್ಲ ಜೋರ್ನ ಅಲ್ಲಿ ಜಳಕನ ಇದನ್ನ ಮಾಡ್ತಾರ. ಸೊ ಬಹಳ ಜನ, ತುಂಬಾ ಜನ ಇದನ್ನ ಹಾಕೊಂಡು ಎತ್ಕೊಂಡು ಇದನ್ನ ಇವ್ರದ್ದು ಸಂಸ್ಕೃತಿ ಏನದ ಹಳೆ ಇತಿಹಾಸನ ಅದು ಪಾಲಿಸ್ಕೊತ ಬಂದಾರ. ನಮ್ಗಂತೂ ಇಷ್ಟು ಬಹಳ ಅಂದ್ರೆ ಬಹಳ ಕಷ್ಟ ಅದ. ನಾ ಇಷ್ಟು ದೊಡ್ಡದು ಯಾವತ್ನು ಮಾಡಿಲ್ಲ. ನಮ್ಮಲ್ಲಿ ತುಳಜಾಪುರ ನಡ್ಕೋತ ಹೋಗ್ತೇವೆ ಅಂದ್ರೆ ನಮ್ಗ ಆಗಲ್ಲ. ಸೊ ಅದ್ರ ಕಡೆಯಿಂದ ಅಣ್ಣವ್ರಿಗೆ ಒಂದ್ ದೊಡ್ಡ ಸಲಾಮ್. आप ये लेके आए पीछे देखो, ये भैया वो लेके आए. इससे भी बड़े बड़े में देखे आगे. हाँ। हमारे गैल का गया आगे एक और हमारी गैल का आगे। हाँ चलो कोई नहीं भैया, मिलेंगे. मेरा नाम है लोकेश, मैं कर्नाटक से. शंकर भगवान की जय जय श्री राम हर हर महादेव. चलो भाई जय श्री राम हर हर महादेव. शंकर भगवान की जय. ಸೊ ನೋಡಿದ್ರಿ ಗಾಡಿ ಹೊಂಟಾವ ಬಾಳ ಫಾಸ್ಟ್. ನೋಡ್ರಿ ಬೈ, ಭಕ್ತಿ ಅಂದ್ರ ಹಂಗಿರ್ತದ. ನಂಗ್ ಗಾಡಿ ಮೇಲೆ ಬಂದ್ರು ನೀವು ಬೈಲತ್ತೀರಿ, ಅವ್ರು ನಡ್ಕೋತ ಪಾದಯಾತ್ರೆ 800 ಕಿಲೋಮೀಟರ್ 1000 ಮಾಡತ್ತಾರ. ಸೊ ಅವ್ರಿಗೆ ನೋಡಿ ನಾವು ಕಲಿಬೇಕು. ದೇವ್ರ ಭಕ್ತಿ ಅಂದ್ರ ಹಿಂಗಿರ್ಬೇಕು. ಹಾ ಸೊ ಅಲ್ಲಿವರೆಗೆ ನಾವು ಹೋಯ್ತೇವ್ ಮುಂದು. ಸೊ ನಮ್ಮ ಆಶೀಸಣ್ಣ ನಿಂತಾರ, ನಾವ್ ವಿಡಿಯೋ ಮಾಡ್ಕೊಂಡ್ ಬರ್ಸಾರ. ನಡ್ರಿ ಹೋಗಾರಿ. ನೋಡ್ರಿ ಭೈ, ನಾ ಇಂತವು ಹನುಮಾನ್ ಜಯಂತಿ, ಬಸವ ಜಯಂತಿ, ರಾಮ್ ಜಯಂತಿ, ಗಣೇಶ ಜಯಂತಿ ಮಾಡಿ ನೋಡಿದೆ. ಈ ತರ ಯಾತ್ರೆ ಮಾಡೋದ ಫಸ್ಟ್ ಟೈಮ್ ನೋಡಿದೆ. ಯಪ್ಪ ಯಾನ್ ಜನಾರ ಇಂತ ಹೈವೇ ಮೇಲ ಎಲ್ಲಿಂದ 100 ಕಿಲೋಮೀಟರ್ ಜನ ಹಾರ ಅಂದ್ರು ನಮ್ಲಕ್ ನೋಡ್ರಿ ನಿಮ್ಗ ಆಗಲ್ದು. ನಾ ಕಣ್ಣಿನ ನೋಡತ್ರಿ, ನಂಗ ಅನುಭವ ಆಗ್ಲತ್ತದ. ಡಿಜೆ ಹಚ್ಕೊಂಡ್ ಹೊಂಟ್ರಿ ಅಣ್ಣ, ಡಿಜೆ ಮೂರ್ತಿ ಎಷ್ಟ್ ದೊಡ್ಡ ದೊಡ್ಡ ಒಯ್ಲತ್ತಾರ ನೋಡ್ರಿ ಯಾತ್ರಾ ಮಾಡ್ಲಾಕ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ. ನೋಡ್ರಿ ಅಣ್ಣ, ಜೈ ಸಾರಾರ ಮಹಾದೇವ್. ಟೋಲ್ ನಾಕ ಟೋಲ್ ಪ್ಲಾಜಾನೇ ಬಂದದ್ರಿ. ರೋಡ್ ಜಾಮ್ ಅದ. ಟೋಲ್ ಪ್ಲಾಜಾ ಅವ್ರ ಕಡೆ ಫ್ರೀ ಆಗಿ ಕೊಟ್ಟಾರ. ಟೋಲ್ ಪ್ಲಾಜಾ ನೋಡ್ರಿ ಟೋಟಲ್ ಬಂದ್. ಮತ್ತ ಈಗ ಇಲ್ಲಿಂದು ನಡ್ದೇವು. ಇಲ್ಲೊಂದ್ ಕಡೆ ನೋಡ್ರ ವಿಡಿಯೋ ನಿಮಗ್ ಹೇಳಾರಿ ಇನ್ಫಾರ್ಮೇಶನ್ ಅಂತ ಹೇಳಿ. ಸರ್ ಭೈ 10 ಕಿಲೋಮೀಟರ್ 20-20 ಕಿಲೋಮೀಟರ್ ನೋಡ್ರಿ ಭೈ. ನೋಡ್ರಿ ಯಾನ್ ಯಾತ್ರೆ ಖತರ್ನಾಕ್ ಅದ. ಯಪ್ಪ ಇವ್ರಿಗೆ ಒಂದ್ ಸಲಾಮ್. ಹಳ್ಳು ಏನ್ ದೊಡ್ಡ ಇಲ್ಲಿಂದ ದಿಲ್ಲಿ ಹಿಡ್ದ ಹೋಗಿತ್ತು. ಈಗ ನಾವ್ ಎಂಟ್ರಿ ಕುಳ್ಳದೇವು ಉತ್ತರಾಖಂಡದಾಗ. ನೋಡ್ರಿ
ವೆಲ್ಕಮ್ ಟು ಎಲ್ಲಾ ಕನ್ನಡಿಗರಿಗೂ ಸಮಸ್ತ ನಾಡಿನೊತ್ತಿಗೆ ನಾನು ಉತ್ತರಾಖಂಡದಲ್ಲಿ ಕಾಲಿಡ್ತೀನಿ. ಸೊ ಎಲ್ಲ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಇಲ್ಲಿಂದ ಕೇದಾರನಾಥ್ 298. ಇವಾಗ ಇನ್ನೊಂದು ಬ್ರೇಕ್ ಹಾಕಿದೆವು, ಗಾಡಿ ಥೋಡೆ ತಣ್ಣು ಆಗಲ್ಲ ಅಂತ ಹೇಳಿ. ಚಾಯ್ ಹೇಳಿದೆವು, ಚಾಯ್ ಬಿಸ್ಕಿಟ್ ತಿಂದಿ ಮತ್ತೆ ಇಲ್ಲಿಂದ ರುದ್ರಪ್ರಯಾಗ್ ಫಸ್ಟ್ ಹರಿದ್ವಾರ ಹೋಯ್ತೇವು. ಹರಿದ್ವಾರ ರಿಷಿಕೇಶು, ಅಲ್ಲಿಂದ ಮತ್ತೆ ರೆಸ್ಟ್ ಮಾಡಿ ಮತ್ತೆ ರುದ್ರಪ್ರಯಾಗ್ ಹೋಯ್ತೇವು. ಬರ್ರಿ ಚಾಯ್ ಕುಡಿ, ಯಾರ ಯಶದ ಚಾಯ್ ಕುಡಿಯಂ ಬರ್ರಿ, ಕೊಂಡಿ ಹೋಗ್ರಿ. ನಾವು ಬಂದೇವ್ ನೋಡ್ರಿ, ಹರಿದ್ವಾರಕ ಎಂಟ್ರಿ ಕೊಟ್ಟಿದೆವು. ಸೊ ಹರಿದ್ವಾರದ ನಾವು ಇವತ್ತು ಉಳಿಲತ್ತಿಲ್ಲ. ಸೊ ಇವತ್ತು ನಾವು ಸೀದಾ ನಡೆದಿದೆವು ಕೇದಾರ್ನಾಥ್ ಮುಗಿಸ್ಕೊಂಡು ಬರಪರಿ ಹರಿದ್ವಾರ ರಿಷಿಕೇಶ್ ಟೋಟಲ್ ದರ್ಶನ ಬರ ಹೊತ್ತಿಗೆ ಮಾಡ್ಕೊಂಬರಿ. ಈಗ ನಾವು ಡೈರೆಕ್ಟ್ ನಡೆದೆವು ಕೇದಾರ್ನಾಥ್ ಅಂದ್ರ ಸೋನ್ಪುರ್ಯಾಗ ನಡೆದೇವು ಇಲ್ಲಿಂದ. ಎಲ್ರಿಗೆ ನಾವೀಗ ಬಂದೆ ನೋಡ್ರಿ ರಿಷಿಕೇಶು. ಸೊ ರಿಷಿಕೇಶ್ದಾಗ ಊಟ ಮಾಡ್ಲಕ ನಂದಿದೆವು. ಸೊ ನಾವಿಲ್ಲಿ ಸೀದಾ ಬೀಳದೇವು ಸೋನ್ಪ್ರಯಾಗು, ದೇವಪ್ರಯಾಗ್, ಇಲ್ಲಿಂದ ದೇವಪ್ರಯಾಗ ಸೋನ್ಪ್ರಯಾಗು. ಸೊ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡಿ ಮತ್ತ ಇಲ್ಲಿಂದ ಸೋನ್ಪ್ರಯಾಗ ಹೋಯ್ತಿವಿ. 1 ಗಂಟೆ ಗಾಡಿ ರೆಸ್ಟ್ ಆಗ್ಲಿ, ಯಾಕಂದ್ರೆ ಬಹಳ ಇವಾಗ ಏನಿಲ್ಲ ಅಂದ್ರೆ 270 ಕಿಲೋಮೀಟರ್ ಬಂದ ನಾವು ಊಟ ಮಾಡ್ಕೊಂಡಿ ಫಸ್ಟ್ ಕ್ಲಾಸ್ ಮತ್ತೆ ಇಲ್ಲಿಂದ ಬಿಡರಿ. ನಮಸ್ಕಾರ ಅಲ್ಲಿವರೆಗೆ. ಸೊ ಇಲ್ಲಿ ಗಾಡಿ ಎಲ್ಲ ಟ್ರಾಫಿಕ್ ಆಗ್ಯದ. ಸೊ ಏನೋ ಕ್ಲಿಯರ್ ಮಾಡ್ಲತ್ತಾರ ಅನ್ಸತ್ತದ ಲ್ಯಾಂಡ್. ಇಂತ ದೊಡ್ಡ ಕೇದಾರ್ನಾಥ್ ಸಿಟಿಗೆ ಒಂದಿನಾಗ ಮೌಂಟ್ ಎವರೆಸ್ಟ್ ದಾಗಿಂತ ಬೆಟ್ಟ ಕೊಡದಂತ ಚಿಕ್ಕ ಚಿಕ್ಕ ವಿಷಯಗಳು ಆಯ್ತಾ ಇರ್ತಾವ. ಬಂದೇವ್ ಬೈ ನಾವು ಬಿ 50 ಕಿಲೋಮೀಟರ್ 60 ಕಿಲೋಮೀಟರ್ ಬಂದೇವ್ ಗುಡ್ಡ ಬೆಟ್ಟ ತಟ್ಕೊಂಡಿ. ದೇವಪ್ರಯಾಗ ಸನಿ ಇದ್ದೇವ್ರಿ ಅಂತ ಇವತ್ತು ನೋಡ್ರಿ ನೀರ್ ಹರ್ಲತ್ತವ ನದಿ. ಗಂಗಾ ನದಿ, ಆಶೀಸಣ ಗಂಗಾ ನದಿ ಉಗಮ ಆಯ್ತದಲ್ಲ, ಹಾ ಅದು ಅಲ್ಲಿ ದೇವಪ್ರಯಾಗದಾಗ 2 ನದಿ ಕಲ್ತಿ ಗಂಗಾ ನದಿ ಆಗಿ ಇಲ್ಲಿ ಬರ್ತದ. ಇದು ಗಂಗಾ ನದಿ ಇದೇನೆ ಹರಿದಿಗೆ. ಈಗ ಇದು ಇಲ್ಲಿಂದ ಸ್ಟಾರ್ಟ್ ಆಯ್ತದ ಗಂಗಾ ನದಿ. ಇನ್ನ ಇಲ್ಲಿಂದ 15-20 ಕಿಲೋಮೀಟರ್ಸ್ ಹೋದ್ರು ಗಂಗಾ ನದಿ ಎಲ್ಲಿಂದ ಸ್ಟಾರ್ಟ್ ಆಯ್ತದ ಅದ್ರದ್ದು ಪಾಯಿಂಟ್ ಅದ. ಓಕೆ, ಯಾನಕ್ಕಾಗಲ್ಲ ಎಲ್ಲ ಸ್ಟೋರಿ ಹೇಳಕ್ ಕರೆಕ್ಟ್ ಟ್ರಿಪ್ ಪ್ಲಾನರ್ ಸಿಕ್ಕಿರ್ ನಂಗೆ ನೀವು. ಒಂದ್ಸತಿ ಹೋಗಿ ಬಂದಿದೀವಲ್ಲ 2023ದಾಗ. ನೋಡ್ರಿ ಇಲ್ಲಿ ಯಾರು ಬಿದ್ರು ಖತಮ್. ವೆಂಕಟರಮಣ ಗೋವಿಂದ 2013ದಾಗ ಏನು ಪ್ರವಾಹ ಬಂದಿತ್ತಲ್ಲ, ಹಾ ಆ 2013 ಆಗಿನ ಮೇಲೆ 2023 ಸೇಮ್ ಹಂಗೆ ಪಹಾಡ್ ಬಂದಿತ್ತು. ಮತ್ತೆ ಇದ್ರೊಳಗ 23ದಾಗ ಹಾ ಸೇಮ್ ತೆಗಿರೋ ಖಾಲಿ ಮಾಡ್ರಿ. ದೇವ್ರ ಕರ್ಲೆತನ ಪಟ ಹೋಗದ ಇವೇನು ತೆಗೆಲೆ ಹೊಂಟ ನೋಡ್ರಿ. ಎಲ್ಲಿ ಖರಾಬ್ ಮಾಡತನ ಒಬ್ರೊಬ್ರಿಗೆ ಹೋಗಿ ಹೊಡಿತ ನೋಡ್ರಿ. ನಾ ಈಗ ಒಂದು ಕಲ್ ಬಿದ್ದಿರಂತ ಮೇಲೆ ಕಲ್ ಬಿದ್ರನ ಕಲ್ಲಿಗೆ ಎತ್ಕೊಂಡ್ ಬಾಜಿಗೆ ಐತೆ ನೋಡ್ರಿ ಬೈ. ಈಗ ನೋಡ್ರಿ ಕಲ್ಲಿ ವ್ಯೂ ಹಂಗ ಕಾಣತ್ತ ನೋಡ್ರಿ, ಹೆಂಗದ ಭಯಾನಕ್. ಹಾ ನೋಡ್ರಿ ನಾವ್ ಎಲ್ಲಿಂದ ಬಂದೇವ್ ಅಂತಂದ್ರ ತುದಿಗಿ ಹಾಕೋರಿ. ಹಾ ಅದಿ ಹಾಕೋರಿ, ಅಲ್ಲಿಂದ ಬಂದೇವ್ ನೋಡ್ರಿ. ಈ ಕಡೆ ಈ ರೂಟ್ ನೋಡ್ರಿ ಹೆಂಗದ. ಅಂದ್ರೆ ಇಲ್ಲಿ ಎಷ್ಟು ಬೆಟ್ಟಗಳು ಕಾಣತ್ತಲ್ಲ, ಇಷ್ಟೆಲ್ಲ ದಾಟ್ ಬಂದಿನ. ಸೊ ಇವು ಕಾಸೆ ಬೇ ಆಫ್ ಮಾಡ್ಲಿ. ಓ ಕನ್ನಡದವರು ನೋಡ್ರಿ, ಕನ್ನಡದವ್ರು ಸಿಕ್ಕರು. ಯಾವರಣ ಹಾಕಲ್ರಿ ಸಾಬ್ರಿ, ಇನ್ ಕಟ್ ಮಾಡ್ತೀನಿ. ಫ್ಯಾಮಿಲಿ ಅವ್ರು ಇರ್ತಾರೆ, ನೋಡ್ತಾ ಇರ್ತಾರೆ. ಇಲ್ಲ ಹಾಕಿ ನೋಡ್ರಿ ಫುಲ್ ಹೆಂಗದ ಕೇದಾರ್ನಾಥ್. ಕೇದಾರ್ನಾಥ್ ಹೋಗಿಲ್ಲ. ಸೊ ಸೋನ್ಪ್ರಯಾಗ್ ಹೋಗ್ಬೇಕಲ್ಲ, ಸೋನ್ಪ್ರಯಾಗ್ ರೋಡ್ ಈಸಿ ಅನ್ಕೊಂಡಿದೆ, ಎಷ್ಟು ಈಸಿ ಇಲ್ಲ ನೋಡ್ರಿ. ನೋಡ್ರಿ ಇಷ್ಟ ಈಸಿ ಇಲ್ಲ ನೋಡ್ರಿ ದೂರ. ನಮಸ್ಕಾರ ಎಲ್ಲರಿಗೆ. ನಾವ ಈಗೆಲ್ಲ ಬಂದಿದ್ದೇವ ಅಂತಂದ್ರ ದೇವಪ್ರಯಾಗ್. ಇಲ್ಲಿಂದ ಕೇದಾರ್ನಾಥ್ 154 ಕಿಲೋಮೀಟರ್ ಅದ. ಸೊ ದೇವಪ್ರಯಾಗ್ ಅಂತದ ಇಲ್ಲಿ. ಸೊ ಅಂದ್ರೆ ಇಲ್ಲಿ 2 ನದಿ ಸಂಗಮ ಐತಾವ. ನೀವು ಬಹಳ ಜರ ಬ್ಲಾಗರ್ಗಳು ತೋರ್ಸಿರ್ಬೇಕು ನಿಮಗೂ, ಇದು 2 ನದಿ ಸಂಗಮ ಐತಾವ ಅಂತೇಳಿ. 2 ಕಲರ್ ಬೇರೆ ಬೇರೆ ಇರ್ತಾವ ನೋಡಿರ್ಬೋದು. ಸೊ ಅದೇ ತೋರ್ಸತ್ತಿದ ನೋಡ್ರಿ ಇದು. ಸೊ ಇಲ್ಲೇನ್ ಕಾಣತ್ತದಲ್ಲ ಅದು, ಇದು ಅಲಕನಂದ. ಅಲ್ಲೇನ್ ಕಾಣತ್ತದಲ್ಲ ಅದು ನೋಡ್ರಿ, ಆ ನದಿ ಕಾಣತ್ತಲ್ಲ ಅದು ಭಾಗೀರಥಿ. ಸೊ 2 ನದಿ ಕಲ್ತು ಸಂಗಮ ಆಯ್ತದ ಇಲ್ಲಿ. ಸೊ ಇದು ಇವಾಗ ಏನ್ ಕಾಣತ್ತ ನೋಡ್ರಿ, ಇದು ಆಕ್ಚುಲಿ ಕಲರ್ ಹಿಂಗಿರಲ್ಲ. ಸೊ ಈಗ ಮಳಿ ಎಳೆ ಎಲ್ಲ ಬಿದ್ದಿ ಅದ್ರ ರಾಡಿ ಇರ್ತದಲ್ಲ, ಬ್ಲೂ ಕಲರ್ ಗ್ರೀನ್ ಕಲರ್. ಸೊ 2 ನದಿ ಇಲ್ಲಿ ಒಟ್ಟಾಗಿ ಮುಂದು ಗಂಗಾ ನದಿನ ಸ್ವಲ್ಪ ಡಿಫ್ರೆನ್ಸ್ ನೋಡಿದ್ರು ಇದ್ರ ಕಲರ್ ಇನ್ನ ಬಿ ಡಿಫ್ರೆನ್ಸ್ ಅವ. ಹಾ ಬಾಳ ಡಿಫ್ರೆನ್ಸ್ ಕಾಣತದೆ. ಕಾಫಿ ಕಲರ್ ಲೈಟ್ ಕಾಫಿ ಕಲರ್ ಕಾಣುತ್ತೆ. ಇಲ್ಲಿಂದ ಕಾಣತದ್ರಿ ಅಣ್ಣ ಈಗ. ಅಲ್ಲಿಂದ ಗಂಗಾ ನದಿ, ಇಲ್ಲಿಂದ ಪ್ರಾಪರ್ ನದಿ ಸ್ಟಾರ್ಟ್ ಆಗದ. 2 ನದಿ ಸೇರಿ ನೋಡ್ರಿ ಫುಲ್ ಕೆಳಗ್ ಹೋಗ್ತೇ ಬರ್ರಿ. ನಾ ನೋಡ್ರಿ ತೋರಿಸ್ತೇನೆ ನಿಮ್ನ.
ಸೊ ಇದು ನದಿ ದೇವರ ಸಂಗಮ ಅಂತ ಹೇಳಿ ಹೆಸರಿಟ್ಟಿನ ಕಡಿಂದು. ಸೊ ಇದಕ್ಕ ದೇವಪ್ರಯಾಗ ಅಂತ ಹೆಸರು ಬಂದ. ಸೊ ಇಲ್ಲಿ ಮತ್ ಇನ್ನೊಂದು ವಿಷಯ ಹೇಳಕ್ ಏನಂದ್ರೆ ಪೂರಾ ಹಿಸ್ಟ್ರಿ ಅಂದ್ರ, ಸೊ ನಾ ಇದು ಪೂರಾ ಟ್ರ್ಯಾಕ್ ಮುಗಿಸ್ತಲ್ಲ ಕೇದಾರ್ನಾಥ್, ಕೊನೆಗೆ ಎಲ್ಲಾ ಹಿಸ್ಟ್ರಿ ಅನ್ನದ ಅದು ಓದಿ ನಿಮ್ಗೆ ನಾ ಟೋಟಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ. ಫೋಟೋ ಹಾಕಿರ್ತ ಕಂಪಲ್ಸರಿ ಎಕ್ಸ್ಪ್ಲೇನ್ ಮಾಡಪ್ಪರಿ. ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಂದು ಇವತ್ತಿನ ವಿಡಿಯೋ ಏನದ ನೋಡ್ರಿ ಕೇದಾರ್ನಾಥ್ ನಿಮ್ಗೆ ಬಹಳ ಯೂಸ್ಫುಲ್ ಅದ. ಮತ್ತೆ ಈ ತಿಂಗಳದಾಗ ಬರೋರಿಗೆ ಸದ್ಯ ಯೂಸ್ಫುಲ್ ಆಗ್ತದ. ಇನ್ನೊಂದು ವಿಶೇಷ ಉತ್ತರಾಖಂಡದ ಏನಂತಂದ್ರ, ಇಲ್ಲಿನ ಜನಗಳಾಗ್ಲಿ ಯಾರೇ ಆಗ್ಲಿ ಇಲ್ಲಿ ಬಂದಾಗ ಇಲ್ಲಿ ನಾಯಿಗಳೇನಿರುತ್ತಲ್ಲ ಸ್ಪೆಷಲಿ, ಅದು ನೀವ್ ನೋಡ್ತಾ ಇರಿ ನೀವು ಬೇಕಾದ್ರೆ ಕೊನೆವರೆಗೂ ನಮ್ ಜೊತೆನೆ ಬರುತ್ತೆ ಅದು. ಬಾ 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 ನೀವು ಆರಾಮಾಗಿ ಬರ್ತಾ ಇರಿ, ಅದು ಆಟೋಮೆಟಿಕ್ ಬರ್ತಾ ಇರುತ್ತೆ. ಏನ್ ಮಾಡುತ್ತೆ ಅಂದ್ರೆ ಸ್ಪೆಷಲಿ ಕೇದಾರ್ನಾಥ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ಅವು ಆಕ್ಚುಲಿ ನಮ್ಗೆ ರೂಟ್ ತೋರಿಸ್ತಾವಂತೆ ನಾಯಿಗಳು. ಅಂದ್ರೆ ಇಲ್ಲಿ ನಾಯಿಗಳು ಈ ಜಾಗ ಇದೆ ಅಂದ್ರೆ ಈ ಜನ ನಾವು ಇಲ್ಲಿಗೆ ಹೋಗ್ಬೇಕಂತ ಹೇಳೋದು ಎಕ್ಸ್ಪ್ಲೇನ್ ಟೂರಿಸ್ಟ್ ನಮಗ ಒಂದು ಇದು ಆಕ್ಚುಲಿ ದಾರಿ ತೋರ್ತು ಗೂಗಲ್ ಮ್ಯಾಪ್. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಫ್ಯಾಕ್ಟ್. ನಾವೆಲ್ಲ ಸುಮ್ನೆ ತಮಾಷೆ ಅಂತ ಅನ್ಕೋತಿದ್ವಿ. ನೋಡಿ ಬಂದ್ ನೋಡಿ ಹುಷಾರ್ ನೋಡ್ರಿ. ಇದ್ರ ಮನುಷ್ಯರ ಇಂಥವ್ರ ನೋಡ್ ಕಲೀರಿ. ಮನುಷ್ಯರಿಗೆ ಸರಿ ದಾರಿ ನಾಯಿಗಳು ಸರಿ ದಾರಿ ತೋರಿಸ್ತಾವಂತ ಮನುಷ್ಯರಿಗೆ. ಇದು ಕರೆಕ್ಟ್ ಅದ. ನಾಯಿಗಳಿಗೆ ಅಂದ್ರೆ ನಂಗೆ ಫುಲ್ ಬಹಳ ಹಂಚ್ಕೈತಾವ್ರಿ. ಬಹಳ ಅಂದ್ರೆ ಬಹಳ ಹಂಚ್ಕೈತಾವ. ಇದು ಎಲ್ಲರಿಗೂ ಗೊತ್ತಿದ್ರೆ ನಮ್ಮ ಊರಾಗ ನೋಡೋರಿಗೆ ಎಲ್ಲರಿಗೂ ಗೊತ್ತಿರ್ತಾವ ನಾಯಿಗಳು ಅಂದ್ರೆ ಹಂಚಿಕೆ ಅಂತ ಹೇಳಿ. ಮತ್ತೆ ಇಲ್ಲಿ ಬಾಗ್ ಅಂತ ಅಂತಾರೆ. ಅಂದ್ರೆ ಒಂದು ಬಾಗ್ ಅಂದ್ರೆ ಜಂಗ್ಲಿ ಬೆಕ್ಕು. ಜಂಗ್ಲಿ ಬೇಕು. ಅದಕ್ಕ ಇಲ್ಲಿ ಅದಕ್ಕ ಫೈಟಿಂಗ್ ಆಡ್ಲಕ್ಕ ಇಲ್ಲಿ ನಾಯಿಗಳೇ ಸಾಕಂತ. ಅದಕ್ಕೆ ಇಲ್ಲಿ ನಾಯಿಗಳು ಅಷ್ಟು ಸ್ಟ್ರಾಂಗ್ ಅಂತ. ನೋಡ್ರಿ ಹಂಗಾರ ಎಕ್ಸ್ಪ್ಲೋರ್ ಮಾಡೋದ್ರಾಗ ಎಷ್ಟು ಎಕ್ಸ್ಪ್ಲೋರ್ ಇಲ್ಲ, ನನ್ಗಿಂತ ಭಾರಿ ಮಾಡ್ತಾರ ಅಣ್ಣ. ಸೊ ನೋಡ್ರಿ ಇಲ್ಲಿ ಕಾಣತ್ತ ನೋಡ್ರಿ ಸರಿ. ಸೊ ನಾ ಇದು ನಿಮಗ್ ತೋರಿಸಿದಲ್ಲ, ಇದು ಅಲಕನಂದ. ಸೊ ಅಲ್ಲ ಕಾಣತ್ತದಲ್ಲ ಅದು ಅದ ಭಗೀರಥ ನದಿ. ಸೊ ಡಿಫ್ರೆಂಟ್ ಕಾಣತ್ತದ ಏನಾರ. ಸೊ ಸ್ವಲ್ಪ ಏನಾರ ಥೋಡೆ ಬ್ರೈಟ್ನೆಸ್ ಮಾಡ್ಲಿ ನೋಡ್ರಿ. ಈಗ ಕಾಣತ್ತದ. ಇವಾಗ ಇದು ಮಳಿ ಬಿದ್ದಿ ರಾಡಿ ಆಗಿರುತ್ತಲ್ಲ, ಸೊ ಅದ್ರ ಕಡಿಂದು ಹಂಗ್ ಕಾಣತ್ತದ. ಸದ್ಯಕ್ಕ ಕೇದಾರ್ನಾಥ್ ಕಡೆ ಭಾರಿ ಮಳಿ ಅದ. ಭಾರಿ ಮಳಿ ಅಂತ ಈ ಮಳಿ ಅದ ಈಗ. ಸೊ ಫೋರ್ಸ್ ಅದಕ್ಕೆ ಕಂಟಿನ್ಯೂಸ್ಲಿಂಗ್ ಅದ ಈಗ ಇಲ್ಲಿನ ಫೋರ್ಸ್ ಅಷ್ಟು ಕಾಣೋದು ಬಲ್ಲೋದು ಬಹಳ ಡೇಂಜರ್ ಫೋರ್ಸ್ ಕಾಣುತ್ತೆ. ಅದ್ರೊಳಗ ವಿದ್ಯುನ್ ಸರ್ ವಾಪಸ್ ಬರೋದು ಗ್ಯಾರಂಟಿನೇ ಇಲ್ಲ. ಸೊ ನೋಡ್ರಿ ಇದು ನಾವು ಸಂಗಮ ಏನದ ಇಟ್ ನೋಡ್ಕೊಂಡಿ ಮತ್ತೆ ಇಲ್ಲಿಂದು ಅದು ಗಂಗಾ ನದಿ ಅಂತ ತೋರಿಸ್ತೇನೆ ನಿಮ್ಗೆ. ಸೇರಿ ಇದು ಗಂಗಾ ನದಿ ಉಗಮ ಯಾಕಡೆಯಿಂದ ಬಂದೇವ್ರಿ ನಾವು. ನೋಡ್ಲಕ್ ಬಂದಿದ್ದೀರಿ. ಎಷ್ಟೇ ಡಿಫರೆನ್ಸ್ ಕಲರ್ ಎಷ್ಟು ಈಗ ಕಾಣತ್ತದ ಡಿಫ್ರೆನ್ಸ್ ಕಲರ್ ಈಗ ಕಾಣತ್ತದ ಏನಕ ನೋಡ್ರಿ. ಇದು ಅಲಕನಂದ, ಅದು ಭಾಗೀರಥಿ. ಈ ಎರಡು ನದಿ ಸೇರಿ ಗಂಗಾ ನದಿ. ಕಲಬರ್ಗಿ ಆಗಿನ ಮೇಲೆ ಗಂಗಾ ನದಿ ಅನ್ನದ ಅದು ಆ ಟೈಪ್ ಕಾಣ್ತದೆ ಸೇಮ್. ಇದು ಅಲಕನಂದ ನದಿ ಮಿಸ್ ಅದ್ರೊಳಗೆ ಸಂಗಮ ಆಗಿದ್ಮೇಲೆ ಕಾಣೋದಿಲ್ಲ ಇದು ಅಲಕನಂದ ನದಿ ಅದ ಅಂತ ಹೇಳಿ. ಸೊ ಇದು ಎಲ್ಲಾ ಪ್ರಕೃತಿ ಅದ ನೋಡ್ರಿ. ನಾ ಲೈಫ್ ದಾಗ ನಾ ಫಸ್ಟ್ ಟೈಮ್ ನೋಡೋದ್ ಹಿಂಗ್ 2 ಕಲರ್ ಡಿಫ್ರೆಂಟ್ ಇದೀನಿ ನದಿಗಳು ನೋಡೋದು ಲೈಫ್ ದಾಗೆ ಫಸ್ಟ್ ಟೈಮ್. ಕರೆಕ್ಟ್ ರೀ, ಕರೆ ಹೇಳದ್ರಿ. ನಾ ಲೈಫ್ ದಾಗ ಇನ್ನ ತಕ ಎಲ್ಲಿ ಬಿ ನೋಡಿಲ್ಲ. ಓಷನ್ಸ್ ಅಂದ್ರೆ ಸಮುದ್ರಗಳದಾಗ ಬಿ ಬಂದ್ರು ಒಂದ್ ಅದ ಅಂತ. ಸೊ ಅಲ್ಲಿವರೆಗೆ ನೋಡ್ತಾ ಇರ್ರಿ. ನಾ ಲಾಸ್ಟಿಗೆ ಪೂರಾ ಸ್ಟೋರಿ ಹೇಳ್ತಾ ಇದ್ದೆ. ಖರೆ ಯಾರು ಬಿ ಮಿಸ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ ಮಾತ್ರ. ನೀವು ಸಬ್ಸ್ಕ್ರೈಬ್ ಮಾಡ್ರಿ ಬಿಡ್ರಿ. ಖರೆ ಸ್ಟೋರಿ ಮಾತ್ರ ಕೇಳದ್ ಬಿಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರ ನಮಸ್ಕಾರ ನನ್ನ ಎಲ್ಲ ಶರಂಟೆಗೆ. ಸೊ ನಾ ಅವಾಗೇನ ಅಲ್ಲಿಂದ ವಿಡಿಯೋ ಮಾಡಿ ಬಿಟ್ಟಿದ್ದೆ ನೋಡ್ರಿ. ಇವಾಗ ಯಾವ್ದು ರುದ್ರಪ್ರಯಾಗ್ ಇಲ್ಲ, ರುದ್ರಪ್ರಯಾಗ್ ತನಕ ಬಂದಿನ್ರಿ. ಇಲ್ಲಿಂದ ದಿನ ಕೇದಾರ್ನಾಥ್ ಪರ್ಫೆಕ್ಟ್ 80 ಕಿಲೋಮೀಟರ್ ಅದ ರೀ. ಹೋಗ್ಬೇಕಂತ ಪ್ಲಾನ್ ಇತ್ತು ನೋಡ್ರಿ. ಎಲ್ಲ ಇನ್ನೊಂದ್ 30-40 ಕಿಲೋಮೀಟರ್ ಹೋಗಿ, ಯಾಕಂದ್ರ ಮುಂದ್ ಮಳೆ ಅದ ಅಂತ ಹೇಳ್ತಾರ. ಒಂದ್ 30-40 ಕಿಲೋಮೀಟರ್ ಹೋಗಿ ಎಲ್ಲರ ಸ್ಟೇ ಮಾಡ್ತೇವ್. ಸೊ ಕಂಫರ್ಟೇಬಲ್ ಇತ್ತಂದ್ರ ಮಾಡ್ತೀವಿ, ಇಲ್ಲ ಅಂದ್ರ ಮಾಡಲ್ಲ ಅಷ್ಟೇ. ಈಗ ಫಸ್ಟ್ ಇಲ್ಲಿ ಏನಾರ ಊಟ ಮಾಡ್ರ ಅಂತ ಹೇಳಿ ನಿಂತಿದೇವು ರುದ್ರಪ್ರಯಾಗ. ಸೊ ಆಗ್ಯಾವ ಸುಮ್ ಲೈಟ್ ಉಂಡಿ 30-40 ಕಿಲೋಮೀಟರ್ ಹೋಗ್ತೇವೆ, ಸ್ಟೇ ಮಾಡ್ತೇವು. ಸೊ ಮತ್ ನಮಸ್ಕಾರ ಎಲ್ಲರಿಗೆ. ಸೊ ನಾ ಹೇಳಿದೆ ಅಲ್ಲ, ಕರೆಕ್ಟ್ ಆಗ ನಾನು ಟೈಮಿಗೆ ಸೋನ್ಪ್ರಯಾಗ್ ಹೋದ್ರೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್ ಗುಡ್ ನೈಟ್ ಅಂತ ಹೇಳಿದೆ. ಸೊ ರಿಕ್ಸ್ ತಗೊಂಡು ಟೈಮ್ ಆಗ್ಯದ 11:30. ಸೊ ನಾವ್ ಬಂದೇವ್ ಸೋನ್ಪ್ರಯಾಗ್ ಪಾರ್ಕಿಂಗ್. ಸೊ ಪಾರ್ಕಿಂಗ್ ದಾಗ ನಮ್ಮ ಗಾಡಿ, ನನ್ನ ಅಂಬಾರಿ ಏನದಲ್ಲ ಸೋನ್ಪ್ರಯಾಗ್ದಾಗ ಪಾರ್ಕ್ ಮಾಡೀವಿ. ಸೊ ನೋಡ್ರಿ ನೀವು ನನ್ ಗಾಡಿ, ನನ್ನ ಅಂಬಾರಿ ಇಲ್ಲಿ ಪಾರ್ಕ್ ಮಾಡಿದೇವ್ ಸೋನ್ಪ್ರಯಾಗ್ದಾಗ. ಸೊ ಈಗ ನಾವ್ ಏನ್ ಮಾಡ್ತೇವ್, ಇಲ್ಲಿ ಸ್ಟೇ ಮಾಡಿ ನಾವು ಟೆಂಟ್ ಓಪನ್ ಮಾಡ್ತೇವ್.
ಟೆಂಟ್ ಓಪನ್ ಮಾಡಿ ಇಲ್ಲಿ ಮಲ್ಕೊಂಡು ಮತ್ ಮುಂಜಾನೆ ಟ್ರೆಕಿಂಗ್ ನ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿವರೆಗೆ ಬೈ ಬೈ, ಗುಡ್ ನೈಟ್, ಶುಭರಾತ್ರಿ, ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ, ನಮಸ್ಕಾರಗಳು. Yeah.